2025 ಮುಗಿತಾ ಬಂದಿದೆ. 2026ಕ್ಕೆ ಕಾಲಿಡೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಇಯರ್ ಎಂಡ್ ಅಂತ ಟ್ರಿಪ್ ಹೋಗೋದಕ್ಕೆ ಕೆಲವರು ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿಯೇ ಗೂಗಲ್ ಭಾರತೀಯರು ಅತಿ ಹೆಚ್ಚು ಭೇಟಿ ನೀಡಿದಂಥ ಪ್ರವಾಸಿ ತಾಣಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಯಾವೆಲ್ಲ ಪ್ರವಾಸಿ ತಾಣಗಳಿವೆ ಬನ್ನಿ ನೋಡೋಣ. ಗೂಗಲ್ನಲ್ಲಿ ಭಾರತೀಯರು ಅತಿ ಹೆಚ್ಚು ಹುಡುಕಾಡಿದ ಪ್ರವಾಸಿ ತಾಣಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಗೂಗಲ್ ಇಯರ್ ಎಂಡ್ ಸರ್ಚ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಸ್ಥಳಗಳು ಯಾವುದು ಅಂತ ನೋಡೋಣ ಬನ್ನಿ. ಮಹಾಕುಂಭಮೇಳ ಗೂಗಲ್ನ ಭಾರತದ ಟಾಪ್ ಹುಡುಕಾಟಗಳಲ್ಲಿ 2025ರ ಐತಿಹಾಸಿಕ ಮಹಾಕುಂಭಮೇಳ ಮೊದಲ ಸ್ಥಾನ ಪಡೆದಿದೆ. ಆಧ್ಯಾತ್ಮಿಕ ಪ್ರವಾಸೋದ್ಯಮದ ಏರಿಕೆಯ ಮೇಲೆ ಇದು ಎಷ್ಟು ಬಲವಾಗಿ ಪ್ರಭಾವ ಬೀರಿದೆ ಎಂಬುದನ್ನು ವರದಿ ಹೇಳಿದೆ. ಈ ವರ್ಷದ ಆರಂಭದಲ್ಲಿ ಅಂದರೆ ಜನವರಿಯಿಂದ ಫೆಬ್ರವರಿಯವರೆಗೆ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಭೇಟಿ ನೀಡಿದರು. ಇದೀಗ ಅದೇ ಮಹಾಕುಂಭಮೇಳ ಗೂಗಲ್ ಸರ್ಚ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ಫಿಲಿಪೈನ್ಸ್ ದೇಶವು ಭಾರತೀಯರಿಗೆ ವೀಸಾ ಮುಕ್ತ ಪ್ರವೇಶವನ್ನು ಅನುಮತಿಸಿದ ನಂತರ ಫಿಲಿಪೈನ್ಸ್ಗೆ ಭೇಟಿ ನೀಡಿರುವವರ ಸಂಖ್ಯೆ ಹೆಚ್ಚಾಗಿದೆ. ನೇರ ವಿಮಾನ ಸೇವೆ ಮತ್ತು ಸುಂದರವಾದ ಕಡಲ ತೀರಗಳನ್ನು ಹೊಂದಿರುವ ಫಿಲಿಪೈನ್ಸ್ ಎರಡನೇ ಅತಿ ಹೆಚ್ಚು ಹುಡುಕಿದ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಜಾರ್ಜಿಯಾ ಯುರೋಪ್ ಸಂಸ್ಕೃತಿಯನ್ನು ಹೊಂದಿರುವ ಜಾರ್ಜಿಯಾ ದೇಶಕ್ಕೆ ಕಡಿಮೆ ಬಜೆಟ್ನಲ್ಲಿ ಪ್ರಯಾಣ ಮಾಡಬಹುದಾಗಿದೆ ಮತ್ತು ಜಾರ್ಜಿಯಾಕ್ಕೆ ವೀಸಾ ಪಡೆಯೋದು ಸುಲಭವಾಗಿದ್ದರಿಂದ ಭಾರತದ ಪ್ರಯಾಣಿಕರು ಇಲ್ಲಿ ಹೆಚ್ಚು ಭೇಟಿ ನೀಡಲು ಇಷ್ಟಪಡುತ್ತಾರೆ. ಮಾರಿಷಸ್ ದ್ವೀಪ ರಾಷ್ಟ್ರವಾದ ಮಾರಿಷಸ್ ನವವಿವಾಹಿತರನ್ನ ಮಾತ್ರವಲ್ಲದೆ ಸಾಹಸ ಪ್ರಿಯರನ್ನ ಸಹ ಆಕರ್ಷಣೆ ಮಾಡಿದ್ರಿಂದ ಭಾರತೀಯರು ಮಾರಿಷಸ್ನ ಹೆಚ್ಚು ಹುಡುಕಿದ್ದಾರೆ. ವೀಸಾ ಮುಕ್ತ ಪ್ರವೇಶವು ಅದರ ಜನಪ್ರಿಯತೆಯನ್ನು ಹೆಚ್ಚಿಸಿದೆ. ಕಾಶ್ಮೀರ ಈ ವರ್ಷದ ಏಪ್ರಿಲ್ 22ರಂದು ನಡೆದ ಪಹಲ್ಗಾಮ್ ದಾಳಿಯಲ್ಲಿ 26 ಮಂದಿ ಸಾವನ್ನಪ್ಪಿದ್ರು. ಇದಾದ ಬಳಿಕ ಅಲ್ಲಿನ ಪ್ರವಾಸೋದ್ಯಮ ಕುಸಿದಿದೆ ಅಂತ ಭಾವಿಸಿದ್ರು. ಆದರೆ ಸುಂದರ ತಾಣಗಳನ್ನು ಹೊಂದಿರುವ ಕಾಶ್ಮೀರ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತಲೇ ಇತ್ತು. ಫೂಕೋಕ್ ವಿಯಟ್ನಾಂ ಈ ವಿಯಟ್ನಾಮೀಸ್ ದ್ವೀಪದ ಜನಪ್ರಿಯತೆಯನ್ನು ಈ ವರ್ಷ ಏರಿಕೆ ಕಂಡಿದೆ. ಸುಂದರವಾದ ಕಡಲ ತೀರಗಳು, ಉತ್ತಮ ರೆಸಾರ್ಟ್ಗಳು ಮತ್ತು ಸರಳ ಇ ವೀಸಾ ನಿಯಮಗಳು ದ್ವೀಪವನ್ನು ಅತ್ಯುತ್ತಮ ಆಯ್ಕೆಯನ್ನಾಗಿ ಮಾಡಿದೆ. ಪುಕೆಟ್ ಥೈಲ್ಯಾಂಡ್ ವೀಸಾ ಮುಕ್ತ ಪ್ರವೇಶ ಮತ್ತು ಮನಮೋಹಕ ಸಮುದ್ರ ತೀರವನ್ನು ಹೊಂದಿರುವ ಥೈಲ್ಯಾಂಡ್ನ ಪುಕೆಟ್ ಭಾರತೀಯರನ್ನ ಕೈಬೀಸಿ ಕರೆದಿದೆ. ಮಾಲ್ಡೀವ್ಸ್ ಐಷಾರಾಮಿ ಮತ್ತು ಬೆರಗುಗೊಳಿಸುವ ನೀಲಿ ಸಮುದ್ರಕ್ಕೆ ಹೆಸರುವಾಸಿಯಾದ ಮಾಲ್ಡೀವ್ಸ್ ರಾಜಕೀಯ ಬಿಕ್ಕಟ್ಟಿನ ನಡುವೆಯೂ ಭಾರತೀಯರಿಗೆ ಇಷ್ಟಪಡುವ ತಾಣಗಳಲ್ಲಿ ಒಂದಾಗಿದೆ. ಸೋಮನಾಥ ಮಹಾಕುಂಭಮೇಳದ ಬಳಿಕ ಸೋಮನಾಥವು ಹುಡುಕಾಟದ ಲಿಸ್ಟ್ನಲ್ಲಿ 9ನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಭಾರತೀಯರು ಕೇವಲ ಮೋಜು ಮಸ್ತಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಪ್ರವಾಸೋದ್ಯಮದತ್ತ ಒಲವು ತೋರಿದ್ದಾರೆ ಅಂತೇಳಿ ಸಾಬೀತುಪಡಿಸಿದೆ. ಪಾಂಡಿಚೇರಿ ಕೊನೆಯದಾಗಿ ಫ್ರೆಂಚ್ ಶೈಲಿಯ ಬೀದಿಗಳು, ಶಾಂತ ಕಡಲ ತೀರಗಳನ್ನು ಹೊಂದಿರುವ ಪಾಂಡಿಚೇರಿ ಗೂಗಲ್ ಸರ್ಚ್ನಲ್ಲಿ ಕೊನೆಯ ಸ್ಥಾನವನ್ನು ಪಡೆದಿದೆ.